ಮ್ಯಾಥ್ಸ್ ಅಂದರೆ ಭಯ ಪಡ್ತಾ ಇದ್ದೀರಾ? ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗಣಿತ ಅಂದರೆ ಎಷ್ಟು ಈಜಿ ಇರ್ತದೆ ಅಂತಕ್ಕಂಥದ್ದು ಈ ಕ್ವಶನ್ ಪೇಪರ್ದಿಂದ ಗೊತ್ತಾಗ್ತದೆ. ಈ ಕ್ವಶನ್ ಪೇಪರ್ ಕೊನೆಯವರೆಗೂ ನೋಡಿರಿ, ಫುಲ್ ಕ್ವಶನ್ ಪೇಪರ್ ಇದಾಗಿರ್ತದೆ. ಇವತ್ತಿನ ಒಂದು ಎಕ್ಸಾಮ್ಗೆ ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅಂದರೆ ಸೇಮ್ ಜಸ್ಟ್ ಏನಪ್ಪ ಅಂತಂದರೆ ನಂಬರ್ ಅಷ್ಟು ಚೇಂಜಸ್ ಇರ್ತಾವೆ, ಮೆಥಡ್ ಮಾತ್ರ ಸೇಮ್ ಇರ್ತವೆ, ಫಾರ್ಮುಲಾ ಸೇಮ್ ಇರ್ತಾವೆ. ಕರೆಕ್ಟಾಗಿ ನೋಡ್ಕೊರಿ. ಬಹು ಆಯ್ಕೆ ಪ್ರಶ್ನೆ ನೋಡ್ರಿ. ಪಿ ಆಫ್ ಎಕ್ಸ್ = x² - 3 ಈ ಬಹುಪದಕ್ಕೆ ಶೂನ್ಯತೆಗಳು ಅಂತ ಕೇಳ್ಯಾರ. ಶೂನ್ಯತೆ ಅಂತಕ್ಕಂಥದ್ದು ಏನು? ಶೂನ್ಯತೆಗಳು ಕಂಡುಹಿಡಿಬೇಕಾಯ್ತು ನೋಡ್ರಿ. ಇದ್ರಾಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕೆ ಬಿ ಅಂತಕ್ಕಂಥ ಬಹುಪದೋಕ್ತಿಗಳ ಶೂನ್ಯತೆ ಕಂಡುಹಿಡಿಬೇಕಂತ ಒಂದು ಫಾರ್ಮುಲಾ ಅದು. ಅದರ ಆನ್ಸರ್ ಏನಾಗಿರ್ತದಪ್ಪ ಅಂತಂದರೆ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನೇ ಆನ್ಸರ್ ಹೆಂಗೆ ಬರ್ತದೆ ಅಂತಕ್ಕಂಥದ್ದು ನೋಡ್ರಿ. ಶೂನ್ಯತೆ ಅಂತ ಅಂದ್ಬಳಕ ಏನಿಲ್ಲ, ಸಿಂಪಲ್ ಆಗಿ ಏನಪ್ಪ ಅಂದರೆ ಇದು ಪಿ ಆಫ್ ಎಕ್ಸ್ ಇದ್ದ ಕಡೆ 0 ಇರ್ತದೆ. ಶೂನ್ಯತೆ ಅಂದ್ರೆ 0 ಬರಬೇಕು. x - 3 ಆಯಿತು, ಹೌದಾ? ಇದು x - 3 ಇದೆ ಅಂತಂದ್ರೆ ಈ ಕಡೆ ಈ ಸೈಡ್ ತೊಗೊಂಡ್ರೆ ಏನಾಗ್ತದೆ, ಪ್ಲಸ್ ಆಗ್ತದೆ. ಈಗ x = ಏನಾಗಿರ್ತದೆ ಹೇಳ್ರಿ, 3. ಇದು ಪ್ಲಸ್ ಆರ್ ಮೈನಸ್ ಇರ್ತದೆ ಇಲ್ಲಿ, ಹೌದಾ? ಒಂದು ಪ್ಲಸ್ ಒಂದು ಮೈನಸ್ √3 ಯಾವ್ದು ಅದು ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, a1x + b1y + c1 = 0 ಮತ್ತು a2x + b2y + c2 = 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ a1/a2 = b1/b2 ≠ c1/c2 ಆದರೆ ಈ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಅಂತ ಕೇಳ್ಯಾರ. ಯಾವಪ್ಪ ಅಂತಂದರೆ ಛೇದಿಸುವ ರೇಖೆಗಳು, ಲಂಬ ರೇಖೆಗಳು, ಸಮಾಂತರ ರೇಖೆಗಳು, ಆಯ್ಕೆಗೊಳ್ಳುವ ರೇಖೆಗಳು. ಲಾಸ್ಟಿಗೆ ನೋಡ್ರಿ ನಾಟ್ ಈಕ್ವಲ್ ಇದ್ದರೆ ಅದೇನಾಗಿರ್ತದೆ ಅಂದರೆ ಸಮಾಂತರ ರೇಖೆಗಳು ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆಗಳಲ್ಲಿ ವರ್ಗ ಸಮೀಕರಣ ಅಂತ ಕೇಳ್ಯಾರ. ಯಾವುದು ವರ್ಗ ನೋಡ್ರಿ, ವರ್ಗ ಸಮೀಕರಣ ಅಂತಕ್ಕಂಥದ್ದು ಮಲ್ಟಿಪ್ಲೈ ಮಾಡಿ ನೋಡಬೇಕು. x × x ಇದು ಒಂದು x² ಆಗ್ತದೆ, ಅದಕ್ಕಾಗಿ ಇದೇ ಆನ್ಸರ್ ಆಗಿರ್ತದೆ, ಹೌದಾ? ಇದನ್ನು ಅದ, ಇಲ್ಲಿ ಮತ್ತೊಂದು x² ಇರುತ್ತೆ, ಇಲ್ಲೊಂದು x² ಆಗ್ತದೆ, ಮತ್ತು x² ಕ್ಯಾನ್ಸಲ್, ಒಂದೇ x ಉಳಿತದೆ, ಹೌದಾ? ಪವರ್ x² ಉಳಿಲೇಬೇಕಲ್ಲಿ, ಅದು ಮಾತ್ರ ಆನ್ಸರ್. ಈಗ ನೆಕ್ಸ್ಟ್ ನೋಡ್ರಿ, ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಾದರೆ p² ಮತ್ತು q² ಮಸ ಅಂತ ಕೇಳ್ಯಾರ. ಪಿ ಮತ್ತು ಕ್ಯೂಗಳು ಏನವ ಸಹ ಅವಿಭಾಜ್ಯಗಳಾದರೆ ಅದ್ರದ್ದೇನಪ್ಪ ಅಂದ್ರೆ ಸಹ ಅವಿಭಾಜ್ಯ ಇದ್ದವಪ್ಪ ಅಂದ್ರೆ ಅದು ಯಾವಾಗಲೂ ಅದ್ರ ಮಸ ಒಂದಾಗಿರ್ತಾನೆ ನೆನಪಿರಲಿ, ಯಾವುದಕ್ಕಿರ್ಲಿಕ್ಕದು. ABCD ಒಂದು ಸಮಾಂತರ ಚತುರ್ಭುಜ. ಪಿ ಯು ಬಿ ಸಿಯ ಮೇಲಿನ ಒಂದು ಬಿಂದು DP ಮತ್ತು ABಗಳನ್ನು L ಬಿಂದುವಿನಲ್ಲಿ ಸಂಧಿಸುವಂತೆ ವರ್ಧಿಸಿದರೆ ಕೆಳಗಿನವುಗಳ ಸರಿಯಾದ ಸಂಬಂಧವು ಅಂತ ಕೇಳ್ಯಾರ. ಸರಿಯಾದ ಸಂಬಂಧ ಏನಪ್ಪ ಅಂತಂದರೆ ಎ ಆಗ್ತದೆ ನೋಡ್ರಿ. ಇದ್ರ ಸಂಬಂಧ ABCD ಒಂದು ಸಮಾಂತರ ಚತುರ್ಭುಜ, PBC ಮೇಲೆ ಒಂದು ಬಿಂದು DP ಮತ್ತು ABಗಳನ್ನು L ಬಿಂದುವಿನಲ್ಲಿ ಸಂಧಿಸ್ತಾವೆ, ಹೌದಾ? ಅದಕ್ಕೆ ಇದೊಂದು ತ್ರಿಭುಜ, ಇದೊಂದು ತ್ರಿಭುಜದ ಸೈಡ್ ಏನಾಗಿರ್ತಾವೆ ಅಂದರೆ DP/, ಏನಂತ PL, ಹೌದಾ? ಆಮೇಲೆ AB ಮತ್ತು BL. ABBL, ಓಕೆ. ಕೊಟ್ಟಿರುವ ಆವರ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಅಂತ ಕೇಳ್ಯಾರ. ಕೆಳಮಿತಿ ಯಾವುದಾಗಿರ್ತದಪ್ಪ ಅಂದರೆ ಇಲ್ಲಿ ಹೈಯೆಸ್ಟ್ ಇರ್ತಕ್ಕಂಥದ್ದು ಯಾವುದು ನಂಬರ್ ಫ್ರೀಕ್ವೆನ್ಸಿ ಒಳಗೆ ನೋಡಬೇಕು, 12 ಅದ. 12ರ ಮುಂದಿನ ನಂಬರ್ ಕೆಳಮಿತಿ ಯಾವುದು, 30 ಅದ. ಕೆಳಮಿತಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಗೊತ್ತಿರ್ಬೇಕು ಮೊದಲು, ಅದನ್ನು ನೋಡ್ಕೊಳ್ಬೇಕಿದ್ರೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವುದೊಂದು ಘಟನೆ ಸಂಭವನೀಯತೆಯಾಗಿರಬಹುದು. ಸಂಭವನೀಯತೆಯಾಗಿರಬೇಕಾದ್ರೆ ಮೈನಸ್ ಇರಬಾರ್ದು, ಇದು ಅಂತೂ ಆಗಲ್ಲ, ಮೈನಸ್ ಅದ, ಹೌದಾ? ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಶೇಕಡಾದಾಗದ, ಇದು ಸಿ, ಇದನ್ನು ಆಗಲ್ಲ. ಫ್ರ್ಯಾಕ್ಷನ್ಸ್ದಾಗದ ಇದು, ಹೌದಾ? ಇದನ್ನು ಆಗಂಗಿಲ್ಲ. ಇದು ನೋಡ್ರಿ 7, ಈಗ 7/10 ಅಂತಂದರೆ ನೋಡ್ರಿ ಹೀಗಾಗಿರ್ತದೆ, ಹೌದಾ? 7/10 ದಶಮಾಂಶ. ನೆಕ್ಸ್ಟ್ ಪ್ರಶ್ನೆ,
6, ಇವು ಸಮಾಂತರ ಶ್ರೇಣಿಯಿದ್ದರೆ ಎಕ್ಸ್ನ ಬೆಲೆ ಅಂತ ಕೇಳ್ಯಾರ. ಎಕ್ಸ್ನ ಬೆಲೆ ಏನಿಲ್ಲ, ಸಿಂಪಲ್ ಆಗಿ ನೋಡ್ರಿ 10 ಬರ್ತದೆ. ಈಗ 10 ಹೆಂಗೆ ಬರ್ತದೆ, ಅದು 10 is the right answer. ಆರು 14 ಕೂಡಿಸಿ ರೇಟ್ ಅಂತ ಹೇಳಿ 20 ಅರ್ಧ ಮಾಡಿದ್ರೆ 10 ಬರ್ತದೆ. ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಪ್ರಶ್ನೆಗೆ ಉತ್ತರಿಸ್ರಿ ಅಂತ ಕೊಟ್ಟರೆ ಇಲ್ಲಿ ಈ ಪ್ರಶ್ನೆಗೆ ಉತ್ತರಿಸಬೇಕಾಯ್ತಪ್ಪ ಅಂತಂದರೆ a1x + b1y + c1 = 0 ಮತ್ತು a2 ಜೋಡಿ ರೇಖಾತ್ಮಕ ಸಮೀಕರಣ ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಸೇರಿಸಿದರೆ ಅವು ಎಷ್ಟು ಪರಿಹಾರಗಳು ಹೊಂದಿರ್ತಾವೆ ಅಂತ ಕೇಳಿದ್ರು. ಒಂದೇ ಪರಿಹಾರವನ್ನು ಹೊಂದಿರ್ತಾವೆ ನೋಡ್ರಿ. ಸಮೀಕರಣ ರೇಖೆ ಪರಸ್ಪರ ಛೇದಿಸಿದರೆ ಒಂದೇ ಒಂದು ಪರಿಹಾರ ಇರ್ತದೆ. ಅಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅನ್ನು ಬರೆಯಿರಿ ಅಂತಾರೆ. ಪಿ ಆಫ್ ಎಕ್ಸ್ ಬರೆಯಿರಿ ಅಂತಂದ್ರೆ ನೋಡಿ, x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಇದೊಂದು ಫಾರ್ಮುಲಾದ ನೆನಪಿರಲಿ. ಸಮೀಕರಣ ಬರೀತಕ್ಕಂಥದ್ದು ವರ್ಗ ಬಹುಪದೋಕ್ತಿ ಬರೀಬೇಕಾದ್ರೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಇದ್ದಂಗೆ ನಮಗೆ. ಹೌದಾ? ನೆಕ್ಸ್ಟ್ 11ನೇ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ m ಮತ್ತು ಸಾಮಾನ್ಯ ವ್ಯತ್ಯಾಸ 3 ಆದರೆ ಶ್ರೇಣಿ 10ನೇ ಪದ ಕಂಡುಹಿಡಿಯಿರಿ. ಶ್ರೇಣಿಯ ಮೊದಲ ಪದ a ಇದ್ದಲ್ಲಿ m ತೊಗೋಬೇಕು, ಸಾಮಾನ್ಯ ವ್ಯತ್ಯಾಸ d ಅಂದರೆ 3 ತೊಗೋಬೇಕು. 10ನೇ ಪದವನ್ನು ಅಂತಾರೆ n ವ್ಯಾಲ್ಯೂ ಏನಪ್ಪ ಅಂದರೆ 10 ತೊಗೋಬೇಕು ನೋಡ್ರಿ. ಈಗ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಬಂದೀವಿ ಅಂತಂದರೆ ಈಗ 9 × 3 = 27 10 = m + 27 ಆಗಿರುತ್ತೆ. ನೆಕ್ಸ್ಟ್ ಮೂಲ ಬಿಂದುವಿನಿಂದ -3 4 ಬಿಂದುವಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಮೂಲ ಬಿಂದು ಅಂತಂದ್ರೆ ನಮ್ಗೆ ಗೊತ್ತಿರಬೇಕು d = √x² + y² ಫಾರ್ಮುಲಾ. ಅದರ ವ್ಯಾಲ್ಯೂಸ್ ತಂದರೆ ಸ್ಕ್ವೇರ್ ಮಾಡಿರಿ, ಸ್ಕ್ವೇರ್ ರೂಟ್ ಕಂಡುಹಿಡಿದ್ರೆ d ಮಾನಗಳು. ಈಗ ನೆಕ್ಸ್ಟ್ ಪ್ರಶ್ನೆ 13ನೇದು, tan cot - cos a × secant a ಬೆಲೆ ಎಷ್ಟು ಅಂತ ಕೇಳ್ಯಾರ. ಟ್ಯಾನ್ ಒಂದು 1/cot ಮಾಡ್ಕೋಬೋದು, ಅಥವಾ 1/cot ಇದ್ದು ಟ್ಯಾನ್ದಾಗ ಕನ್ವರ್ಟ್ ಮಾಡಿರಿ. ಕಾಸ್ ಇದ್ದು ಸೆಕೆಂಡ್ ಇದ್ದು ಕಾಸ್ ತಗೊಂಡು ಎಲ್ಲ ಕಾಣಿಸಲ್ಲ. ಏನಪ್ಪ ಅಂದ್ರೆ ಕಣ್ಣು ಮುಚ್ಚಿ ಹಾಕ್ಬೋದು. ನಡವರ್ಕ್ ಮೈನಸ್ ಇದ್ದರೆ ಅದು 0 ಇರ್ತದೆ ನೋಡಿರಿ, ನಡವರ್ಕ್ ಪ್ಲಸ್ ಇದ್ದರೆ ಅದು 1 ಆಗಿರ್ತದೆ ನೋಡ್ರಿ ಆನ್ಸರ್. 14ನೇ ಪ್ರಶ್ನೆ ನೋಡ್ರಿ, ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಘನದ ಘನಫಲ ಕಂಡುಹಿಡಿಯಿರಿ ಅಂತಂದ್ರೆ ಘನದ ಘನಫಲ ಕಂಡುಹಿಡಿದು a³ ಅದ ಫಾರ್ಮುಲಾ. ಅದ್ರ ಕ್ಯೂಬ್ ಮಾಡಿದ್ರೆ ಆಯ್ತು, ಅದ್ರ ಆನ್ಸರ್ ಬಂದುಬಿಡುತ್ತೆ ನಮ್ಗೆ. ನೆಕ್ಸ್ಟ್ ಪ್ರಶ್ನೆ 14 ಆಯ್ತಾ. 15ನೇ ಪ್ರಶ್ನೆ ನೋಡಿ, 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ. ಕಟ್ಟಡದ ಎತ್ತರ ಕಂಡುಹಿಡಿಯತಕ್ಕಂಥ ಫಾರ್ಮುಲಾದ ಆಗ 6/, ಇದಕ್ಕೇನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಗೊತ್ತಿರಬೇಕು ನಮ್ಗೆ. ಹೋದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡು ಈ ಥರ ಬರ್ಕೋಬೇಕು ನಾವು. 6 ಮೀಟ್ರ್ ಎತ್ತರ ಅಂದರೆ ಇದು ಎತ್ತರ. ಕಂಬ ನೆಲದ ಮೇಲೆ 4 ಮೀಟರ್ ನೆರಳನ್ನು ಉಂಟು ಮಾಡಿದೆ. ಇದಿಷ್ಟದ 4 ಮೀಟರ್ ಅದು. ಅದೇ ಸಮಯದಲ್ಲಿ ಒಂದು ಕಟ್ಟಡ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಕಟ್ಟಡದ ಎತ್ತರ, ಅದಕ್ಕೆ ಎತ್ತರ 6 ನೋಡ್ರಿ, 6/h 4/28 ಅದ. ಇದು ಏನಪ್ಪ ಅಂದ್ರೆ ಕಂಪೇರ್ ಮಾಡ್ದಂಗೆ ಈಗ. ಹೌದಾ? ಇದು ಉದ್ದದ ನೆರಳದ. ಒಂದು 6 ಮೀಟರ್ ಎತ್ತರ ನೇರವಾದ ಕಂಬದ ನೆಲದ ಮೇಲೆ 4 ಮೀಟರ್ ನೆರಳುಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡ ಅದ. ಈಗ ನೇರವಾದ ಕಂಬ ಇತ್ತು, ಇದು ಕಟ್ಟಡ 28 ಉದ್ದದ ನೆರಳನ್ನು ಉಂಟು ಮಾಡಿದರೆ ಕಟ್ಟಡ ಮತ್ತು ಅದು ಉಂಟು ಮಾಡಿತ್ತಪ್ಪ ಅಂದರೆ ಎತ್ತರ ಕಟ್ಟಡದ ಎತ್ತರ ಕೇಳ್ಯಾರ ಅವ್ರು. ಕಟ್ಟಡದ ಎತ್ತರ ಬೇಕಾಯ್ತಪ್ಪ ಅಂದ್ರೆ ಈ ಥರ ಬರ್ಕೋಬೇಕು ನೋಡ್ರಿ ಕಂಪಲ್ಸರಿಯಾಗಿ. ಯಾವುದೇ ಎರಡು ಹಿಂಗೆ ಕೊಟ್ಟರಪ್ಪ ಅಂದ್ರೆ ಹಿಂಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಹೆಚ್ಚಾದ್ರೂ ವ್ಯಾಲ್ಯೂ 42 ಮೀಟರ್. ಗೋಪುರದ ಎತ್ತರ ಎಷ್ಟದಪ್ಪ ಅಂದ್ರೆ 42 ಮೀಟರ್ ಆಗಿರುತ್ತೆ. 16 7 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಗೋಳದ ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ಗೊತ್ತಿರಬೇಕು, 4πr² ಅಂತೇಳಿ. ಅದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೋತವ್ರಿ, ಆನ್ಸರ್ ಬಂದುಬಿಡ್ತದೆ. ನೆಕ್ಸ್ಟ್ ನೋಡ್ರಿ, 2 ಅಂಕಿ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತೆ ಎಂದು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಅಥವಾ ಇದನ್ನು ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈಗೆಲ್ಲ ಏನಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗಿದ್ದಾವೆ ಎಲ್ಲ ಕ್ವಶನ್ಸ್ಗಳು, ಕರೆಕ್ಟಾಗಿ ನೋಡ್ಕೋರಿ. ಇದಕ್ಕೆ ಏನಪ್ಪ ಅಂದರೆ ಎಲ್ಲ ನಮ್ಮ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸೊಲ್ಯೂಷನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಈಸಿ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಇನ್ನು ನಮ್ಮ ವಿಡಿಯೋದ ಹೋಗ್ಯಪ್ಪ ಅಂದರೆ ಎಲ್ಲ
ವಿಡಿಯೋಗಳನ್ನು ನೋಡಿರಿ. ಕ್ಲಿಯರಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದಾವೆ. 18ನೇ ಪ್ರಶ್ನೆಯಲ್ಲಿ ಕೂಡ ನೋಡಿರಿ, ಈ ವರ್ಗ ಸಮೀಕರಣದ ಮೂಲಗಳು ಕಂಡುಹಿಡಿಯೋದೇ ಕೇಳಿರ್ತಾರೆ. ಹೌದಾ, ಸಿಂಪಲಾಗಿ. ಅದಕ್ಕೋಸ್ಕರ ನೋಡಿರಿ ನೀವೇ ಏನಪ್ಪ ಅಂದರೆ ಒಂದು ಸ್ವಲ್ಪ ಟ್ರೈ ಮಾಡಿರಿ. ಇದು ನೋಡಿರಿ, 5 - √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಹೌದಾ, ಇದನ್ನು ಕೂಡ ಹೇಳಿದೆ ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದು. ಎಲ್ಲ ಸ್ಟೆಪ್ಗಳನ್ನು ನೋಡ್ಕೋರಿ. ಕೊಟ್ಟಿರೋ ರೇಖಾ ಸಮೀಕರಣ ಜೋಡಿ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ನೋಡಿರಿ. ಯಾವುದೇ ಕ್ವಶನ್ ಪೇಪರ್ ತೊಗೊರಿ ನೀವು, ಇದಕ್ಕೆ ಬಿಟ್ಟು ಬೇರೆದರಲ್ಲಿ ಇರೋಲ್ಲ, ಇದೇ ಟೈಪೇ ಇರ್ತಾವೆ ನೋಡಿರಿ. ಫಾರ್ಮುಲಾ ಇದನ್ನು ಕೂಡ ನಾವು ಮಾಡಿದೆವು. ಸೇರಿಸಿ ರೇಖಾಂಗ ಮಧ್ಯಬಿಂದು ನಿರ್ದೇಶಾಂಕಗಳು ಹೆಂಗೆ ಕಂಡುಹಿಡಿಬೇಕು ಅಂತಕ್ಕಂಥದ್ದು. 22ನೇದು 2 ಸಂಖ್ಯೆಗಳ ಗುಣಲಬ್ಧ 2366 ಮತ್ತು ಅವುಗಳ ಮಾಸ 13 ಆದರೆ ಅವುಗಳ ಲಸ ಕಂಡುಹಿಡಿಯಿರಿ. ಒಂದು ಸಂಖ್ಯೆ 91 ಆದರೆ ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿರಿ. H × L = A × B ಗೊತ್ತ ನಮ್ಗೆ. L ಬೇಕಾದರೆ ಅಲ್ಲೇ ಇಟ್ಕೊಂಡು ಉಳಿದ ತಳಗೆ ತಂದು ಡಿವೈಡ್ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡಿದ್ರೆ H ವ್ಯಾಲ್ಯೂ ಬರ್ತದೆ. 2 ನೋಡಿರಿ, B ವ್ಯಾಲ್ಯೂ ಬೇಕಾಯ್ತಂದ್ರೆ ಮತ್ತೆ ಇಲ್ಲಿ B ಕಡೆ ಇಟ್ಕೊಂಡು H × L × A ಮಾಡಬೇಕು, B ವ್ಯಾಲ್ಯೂ ಬರ್ತದೆ. ಹೌದಾ. ನೆಕ್ಸ್ಟ್ ಕೊಟ್ಟಿರೋ ಚಿತ್ರ ವಿಕರ್ಣದ ಅಳತೆಯು ಅಲ್ಪ ಕೋನದ ಅಭಿಮುಖ ಬಾವಿನ 2ರಷ್ಟಿದ್ದರೆ ಕಾಸ್ ಅಲ್ಪಾದ ಬೆಲೆಯನ್ನು ಕಂಡುಹಿಡಿಯಿರಿ ಎಂದರು. AC = 2BC, sin α = BC/AC = BC/2BC = 1/2 ಆಯಿತು. sin α = 1/2, α = 30 ಡಿಗ್ರಿ, cos α = cos 30, cos α = √3/2 ಆಗಿರ್ತದೆ. 24ನೇ ಚಿತ್ರದಲ್ಲಿ 0 ಕೇಂದ್ರ ವೃತ್ತದಲ್ಲಿ AB ವ್ಯಾಸವಾಗಿದೆ ಮತ್ತು APಯ A ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. 25 APBಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು. APB ನೋಡಿರಿ, APB ಯಾವ ರೀತಿ ಕಂಡುಹಿಡಿಬೇಕು. OB = OC ತ್ರಿಭುಜಗಳವು. ಆಮೇಲೆ OBC OCD 25 ತ್ರಿಭುಜ OBC ಒಂದು ಸಮದ್ವಿಭಾವ ತ್ರಿಭುಜದ ಇದು. ಈಗ ಸ್ಪರ್ಶದಿಂದ ಎಳೆದ ತ್ರಿಜ್ಯ ಸ್ಪರ್ಶಕ್ಕೆ ಲಂಬವಾಗಿರ್ತದೆ. ಇದೇನಪ್ಪ ಅಂದರೆ ಈ ಥರ ಬರ್ಕೋಬೇಕು. ಜಸ್ಟ್ ಏನಪ್ಪ ಅಂದರೆ ಎಲ್ಲ ಟ್ರಾನ್ಸ್ಫರ್ ಯಾವುದೋ 2 ವ್ಯಾಲ್ಯೂ ಕೊಟ್ಟರೆ ಅದಕ್ಕೆ ಕೂಡಿಸಿ ಮೈನಸ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ ನಮಗೆ. 25 ಅಲ್ಫಾ ಮತ್ತು ಬೀಟಾಗಳು. ಬಹುಪದ 2 ಶೂನ್ಯತೆಗಳಾದರೆ α³ ಬೀಟಾ ಇಂಟು ಪ್ಲಸ್ α × β³ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. P(x) ತೋರಿ ಸಮೀಕರಣ. ಅದಕ್ಕೆ A ವ್ಯಾಲ್ಯೂ, B ವ್ಯಾಲ್ಯೂ, C ವ್ಯಾಲ್ಯೂ ಮತ್ತು ಗುಣಲಬ್ಧ ಅದು ಕೊಟ್ಟಿದ್ದು. ಇದಕ್ಕೊಂದು ಫಾರ್ಮುಲಾ ಅದು, ಇದು ಕಂಡು ಹಿಡ್ಕೊಂಡು ಇಲ್ಲಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಆರಾಮಾಗಿ ಅಂದರೆ ಕಾಮನ್ α β ಕಾಮನ್ ತೆಗೀರಿ, ಅವಾಗ ಇದ್ರ ವ್ಯಾಲ್ಯೂ ಸಿಗುತ್ತದೆ ನಮಗೆ. ಹೌದಾ. α³ ಪ್ಲಸ್ α × β³ ಏನಾಗಿರ್ತಂದರೆ 10 ಬಂದಿರ್ತವೆ. ಇದೊಂದು ಭಾಳ ಅದ ಇಂಪಾರ್ಟೆಂಟ್. AB ಮತ್ತು CD 2 ರೇಖಾಖಂಡಗಳು 0 ಬಿಂದುವಿನಲ್ಲಿ ಛೇದಿಸುತ್ತವೆ. AC ಸಮಾನಾಂತರ DB ಆಗುವಂತೆ AC ಮತ್ತು DBಗಳನ್ನು ಸೇರಿಸಿದೆ ಎಂದು ಸಾಧಿಸಿ. ಬುಕ್ನಾಗ ಅದ ನೋಡ್ರಿ, ಟೆಕ್ಸ್ಟ್ ಬುಕ್ನಾಗ. ಪರ್ಯಾಯ ಕೋನಗಳು ಬರೀರಿ. ಸಂಗಾಮಿಕ ಕೋನಗಳು ಕೋನದ ಗುಣದಂತೆ ಏನಿರುತ್ತೋ ಸೈಡ್ ಬರ್ಕೋಬೇಕು. ಇದ್ರದ್ದು ವರ್ತದ ಮೇಲೆ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶದಿಂದ ಎಳೆದ ತ್ರಿಜ್ಯಕ್ಕೆ ಲಂಬ. ಇದನ್ನು ಕೂಡ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೆನ್ಪಿಡಬೇಕು, ಸಾಧಿಸಬೇಕು ಅಂತಕ್ಕಂಥದ್ದನ್ನು ಇದನ್ನು ಕೂಡ ಆಗ್ಯದ ಎಲ್ಲ ಪ್ರಶ್ನೆಗಳು. ಇದನ್ನು ಟ್ಯಾನ್ ಇದ್ದಿದ್ದು ಏನು ಮಾಡಬೇಕು, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಂದಿರ್ತದೆ. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿರಿ, ಹೋಲ್ ಸ್ಕ್ವೇರ್ ಹಾಕೋರಿ. ಈ ಬಿಂದುಗಳು ಸೇರಿಸ ತ್ರಿಜ್ಯ ತ್ರೈಭಾಜಕ ಬಿಂದುಗಳನ್ನು ನಿರ್ದೇಶಕ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದೆ. ಅದ ಜಸ್ಟ್ ಏನಪ್ಪ ಅಂದರೆ ನಂಬರ್ ಚೇಂಜಸ್ ಅವ. ಇಲ್ಲಿ AP PQ ಮಾಡಿರಿ, AP ಮಾಡಿರಿ, PQ ಮಾಡಿರಿ, QB ಮಾಡಿರಿ. ಅದರ ಅನುಪಾತ ಕೊಟ್ಟಿರ್ತಾರೆ, ಫಾರ್ಮುಲಾ ಯೂಸ್ ಮಾಡಿರಿ, ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ AB ಯ ನಡುವಿನ ದೂರ ಡಿಸ್ಟೆನ್ಸ್ ಕಂಡುಹಿಡಿಯೋ ಫಾರ್ಮುಲಾ ಕೂಡ ನಡುವಿನ ದೂರ ಕಂಡುಹಿಡಿತಕ್ಕಂಥದ್ದು. AB BC AC ಮಾಡಿಬಿಡ್ರಿ. AB + BC = AC ಸರಳ ರೇಖಾಗತವಾಗಿದೆ. ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಗೆಯ ಚಿತ್ರ ತೋರಿಸಿರುತ್ತೆ. ವೃತ್ತ ತ್ರಿಜ್ಯಾಂತರ ಖಂಡದ ಆಕಾರದಿದೆ. ಅದರ ತ್ರಿಜ್ಯ 21 ಸೆಂಟಿಮೀಟರ್, ಕೋನ 120 ಡಿಗ್ರಿ ಆಗಿದೆ. ಬೀಸಣಿಗೆ ಉಪಯೋಗಿಸಿದ ಬಟ್ಟೆ ವಿಸ್ತೀರ್ಣ ಮತ್ತು ತಂತಿ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಇದೊಂದು ಕೊಟ್ಟಾರ. ಏನಪ್ಪ ಅಂತಂದರೆ ಅಥವಾ ಅಂತೂ ಕೊಟ್ಟಿರ್ತಾರೆ ನೋಡ್ರಿ 2. ಯಾವಾಗಲೂ ಕೂಡ ಇದ್ರಾಗ 3 ಮಾರ್ಕ್ಸ್ನ ಫಿಕ್ಸ್ ಕ್ವಶನ್ ಆಗಿರ್ತದೆ. ಅದಕ್ಕೆ θ/3/πr² ಮಾಡಿರಿ. ಬಟ್ಟೆಯ ವಿಸ್ತೀರ್ಣ ಆಗಿರ್ತದೆ. ಆಮೇಲೆ ಬಿಸ್ಗಣಿ ಬಟ್ಟೆಯ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ +2 ತ್ರಿಜ್ಯ. ಇದೇನಪ್ಪ ಅಂದರೆ 2 ತ್ರಿಜ್ಯದ ಗುಣಾಕಾರ ಮಾಡಿರಿ. ಇಲ್ಲಿ θ/3/2πr + 2r ಮಾಡಿರಿ. ಬೇಸನ್ಗೆ ಬೇಕಾದ ಲೋಹದ ತಂತಿಯ ಉದ್ದ 86 ಸೆಂಟಿಮೀಟರ್ ಆಗಿರುತ್ತೆ. ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥದ್ದನ್ನು ಫಾರ್ಮುಲಾ ಅದು ನೋಡ್ರಿ, 2πr ಮಾಡಿರಿ.
ನೆಕ್ಸ್ಟ್ ಕುಂದಿಲ್ಲದ 3 ನಾಣ್ಯಗಳು ಏಕಕಾಲದಲ್ಲಿ ಚಿಮ್ಮಿದಾಗ ಕನಿಷ್ಠ 2 ಶಿರಗಳನ್ನು ಪಡೆಯುವ ಗರಿಷ್ಠ 2 ಪಚ್ಚಗಳನ್ನು ಪಡೆಯುವ ಸಂಬಂಧಿತ ಕಂಡುಹಿಡಿಯೋ ರೀತಿಗಳಿವೆ. ಭಾಳ ಈಸಿ ಇರ್ತಕ್ಕಂಥದ್ದು ನೋಡ್ರಿ. ಇದು ಗೊತ್ತಿರಬೇಕು ನಮಗೆ. 4 8 ಟೋಟಲ್ ಹೌದಾ. ಎನ್ ಆಫ್ ಎ ಎಷ್ಟು ಅಂತಂದು ಎಚ್ ಬರ್ತಕ್ಕಂಥ ನೋಡ್ರಿ ಇಲ್ಲ ಎಷ್ಟು 8. ಅದಕ್ಕೆ 4 ಭಾಗಲೇ 8 ಆಯಿತು ಟೋಟಲ್. ಕ್ಯಾನ್ಸಲ್ ಮಾಡಿರಿ. ಆಮೇಲೆ ಸೆಕೆಂಡ್ ನೋಡ್ಕೊರಿ ಎಲ್ಲ ಕ್ವಶನ್ ಕರೆಕ್ಟಾಗಿ. ಇದನ್ನು ಕೂಡ ನೋಡ್ರಿ 32ನೇ ಕ್ವಶನ್ನು ನೋಡ್ಕೊರಿ. ಖಗೋಳ ಯಾನಿ ಬಾಹ್ಯಾಕಾಶಗಳಿಗೆ ಅವಧಿ ಗಂಟೆಗಳಲ್ಲಿ. ಇದನ್ನು ಕೂಡ ಏನಪ್ಪ ಅಂದರೆ ಮಲ್ಟಿಪ್ಲೈ ಮಾಡಬೇಕು, ಫ್ಯಾಕ್ಟ್ರೈಸೇಷನ್ ಮಾಡಿರ್ತೀವಿ. ಸರಾಸರಿ ಕಂಡು ಹಿಡಿತಕ್ಕಂಥದ್ದು ಡೈರೆಕ್ಟಾಗಿ ಏನಪ್ಪ ಅಂದರೆ ಎಕ್ಸ್ ವ್ಯಾಲ್ಯೂ ಎಫ್ ವ್ಯಾಲ್ಯೂ ಅವ್ರಿಗೆ ಕೊಟ್ಟಿರ್ತಾರೆ, ವರ್ಗಾಂತರ ಕೊಟ್ಟಿರ್ತಾರೆ. ನಾವು ಏನಪ್ಪ ಅಂದ್ರೆ 2 ಮಲ್ಟಿಪ್ಲೈ ಮಾಡ್ಕೋಬೇಕು. ಎಫ್ ಮತ್ತು ಎಕ್ಸ್ ಮಲ್ಟಿಪ್ಲೈ ಮಾಡಿ ಟೋಟಲ್ ಮಾಡಿ ಸರಾಸರಿ ಕಂಡುಹಿಡಿಯೋ ಫಾರ್ಮುಲಾದಾಗ ಹಾಕ್ಬಿಟ್ರಿ. ಅದು ಬರಲಿಲ್ಲ ಅಂದರೆ ಇದು ಮಾಡಿ ಸಿ ಎಫ್ ಕಮ್ಯುಲೇಟಿವ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು. ಸಮಾಂತರ ಶ್ರೇಣಿ 10ನೇ ಪದ 1ನೇ ಪದ 3 2 ಹೆಚ್ಚಾಗಿದೆ. ಈಗೊಂದು ಮಾಡಿ ಹೋದ ನಾವು ದುಡಿಯೋದ್ರಲ್ಲಿ ಇದೇ ಥರನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದದ ನೋಡ್ರಿ. ಅನುಪಾತ ಇದ್ದಿದ್ದನ್ನು ಕೂಡ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು ಅಂತಕ್ಕಂಥದ್ದು ಆನ್ಸರ್ ನೋಡ್ರಿ. ಇವೆಲ್ಲ ಆನ್ಸರ್ ಸ್ಟೆಪ್ ಯಾವ ರೀತಿ ಫಾಲೋ ಮಾಡಬೇಕು ಅಂತಕ್ಕಂಥದ್ದು. ಇದನ್ನು ಕೂಡ ಎಸ್ ಫಾರ್ಮುಲಾ ಡಿ ಕಂಡು ಹಿಡಿಬೇಕು. ಸಮಾಂತರ ಶ್ರೇಣಿ ಬರೀರಿ, ಏನು ಕಂಡು ಹಿಡಿದು ತೋರಿಸಿ. ಈ 35 ತ್ರಿಭುಜದ 2 ಬಾಹುಗಳನ್ನ 2 ಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಸ್ಥಳಕ್ಕೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಬಗೆಸಿದೆ ಅಂತ. ಇದನ್ನು ಕೂಡ ಪರ್ಫೆಕ್ಟಾಗಿ ತಿಳಿಸಿ ಒಂದು ಹಿಡಿಯೋದಲ್ಲಿ ಕ್ಲಿಯರಾಗಿ ನೋಡ್ಕೊರಿ. ಇದನ್ನು ಕೂಡ ಆಗಿದೆ. 2 ಪ್ರಮೇಯಗಳು ಪರ್ಫೆಕ್ಟ್ ಮಾಡ್ಕೊರಿ. ಗ್ರಾಫ್ ಅಂತೂ ಗೊತ್ತಾಗ ನಮಗೆ ನಕ್ಷೆ ಮುಖಾಂತರ ಯಾವ ರೀತಿ ಬಿಡಿಸ್ಬೇಕು. ಫಸ್ಟ್ 10.6 ಅದ ಅಂತಂದರೆ ಅಲ್ಲಿ ಈಸಿಯಾಗಿ 0 ಮಾಡ್ಕೋಬೇಕಾಯ್ತು ಅಂತಂದ್ರೆ ಫಸ್ಟ್ ಎಕ್ಸ್ ವ್ಯಾಲ್ಯೂ 0 ತೊಗೊಂಡ್ರಿ. ಅದಕ್ಕೆ 2ದಿಂದ ಡಿವೈಡ್ ಆಗ್ತದ ಅಂತಕ್ಕಂಥದ್ದು ನೋಡಿ. 2 ನಂಬರ್ ತೊಗೊಂಡ್ಬಿಡ್ರಿ ನೀವು. ಪಟ್ ಯಾವುದೇ 2 ವ್ಯಾಲ್ಯೂ ಸಿಕ್ತು ಹಾಕ್ಬಿಡ್ಬೇಕು ನೀವು ಗ್ರಾಫ್ ಪಟ್ಟನೆ. ಹೌದಾ. ಗ್ರಾಫ್ ಯಾವ ರೀತಿ ಹಾಕ್ಬೇಕಂತಕ್ಕಂಥದ್ದು ನೋಡ್ಕೊರಿ. 4 ಮಾರ್ಕ್ಸ್ನಲ್ಲಿ ಫಿಕ್ಸ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು. 37ನೇ ನೋಡ್ರಿ. ಚಿತ್ರದಲ್ಲಿ ತೋರಿಸಿರುವಂತೆ ಡ್ರೋನ್ 10 ಸೆಕೆಂಡಲ್ಲಿ ಹೋಗಿ ತಲುಪಿದ ಕಟ್ಟಡದ ಪಾದದಿಂದ ಗೋಪುರದ ತುದಿಗಿರುವ ಉನ್ನತ ಕೋನ ಅಂತ ಕೊಟ್ಟರು. ಈ ಥರ ನೋಡ್ರಿ ಡ್ರೋನ್ ಯಾವ ರೀತಿ ಆಗುತ್ತೋ ಚಿತ್ರ ಕೊಟ್ಟಿರ್ತಾರೆ. ಅದನ್ನು ಕರೆಕ್ಟಾಗಿ ಏನಪ್ಪ ಅಂದರೆ ಸಾಲ್ವ್ ಮಾಡ್ಕೋರಿ. ಯಾವ ರೀತಿ ಈಸಿ ಇರ್ತಕ್ಕಂಥದ್ದು. ಲಾಸ್ಟ್ ಏನಪ್ಪ ಅಂದರೆ 38ನೇ ಪ್ರಶ್ನೆ. ಒಂದೇ ಅಳತೆ ತ್ರಿಜ್ಯಗಳು ಹೊಂದಿರುವ ಸಿಲಿಂಡರ್ ಅರ್ಧಗೋಳ ಮತ್ತು ಶಂಕುಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಚಿತ್ರದಾಗೆಲ್ಲ ಕೊಟ್ಟಿರ್ತಾರೆ. ಟೋಳಾದ ಸಿಲಿಂಡರ್ ಈ ಥರ ಸಿಲಿಂಡರ್ ಘನಫಲ ಕಂಡುಹಿಡಬೇಕಾದ್ರೆ 3 × ಅರ್ಧಗೋಳದ ಘನಫಲ ಫಾರ್ಮುಲಾ. ಸಿಲಿಂಡರ್ ಘನಫಲ ಮತ್ತು ಇದು 2 ಫಾರ್ಮುಲಾ ಹಾಕಿರಿ. ಶಂಕುವಿನ ನೇರ ಎತ್ತರ ಕಂಡುಹಿಡ್ತಕ್ಕಂಥದ್ದು. ಆಮೇಲೆ ಶಂಕುವಿನ ಓರ ಎತ್ತರ ಕಂಡುಹಿಡ್ಕೊರಿ. ಘನಾಕೃತಿಯ ಘನಫಲ ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ತೊಗೊಂಡಾಗ ಅವಾಗ ಘನಾಕೃತಿ ಪೂರ ಘನಫಲ ನಮಗೆ ಸಿಕ್ಬಿಡ್ತದೆ. ಈ 3 ಫಾರ್ಮುಲಾ ಬರ್ದು πr² ಕಾಮನ್ ತೆಗೆದು ಎಲ್ಲ ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡ್ಕೊರಿ. ಆನ್ಸರ್ 264 cm³ ಬರ್ತದೆ. ಅದೇ ಥರ ಈಗ ಅರ್ಧ ನೋಡ್ರಿ ಘನಾಕೃತಿ ಮೇಲ್ವೈ ವಿಸ್ತೀರ್ಣ ಬೇಕಾಯ್ತಂದ್ರೆ πrl 2πrh 2πr² ಎಲ್ಲರದು ಹೌದಾ. CSA ಕಂಡು ಹಿಡ್ಕೋಬೇಕು. ಎಲ್ಲರದ ಕಾಮನ್ ತಗೋರಿ ವ್ಯಾಲ್ಯೂಗಳು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಆನ್ಸರ್ ಬರ್ತದೆ. ಈಗ ಏನದು ಅಥವಾ ಶಂಕುವಿನ ಓರ ಎತ್ತರ ಇದನ್ನು ಕೂಡ ಸಿಲಿಂಡರ್ ಎತ್ತರ. ರಾಕೆಟ್ನ ವಕ್ರ ಮೇಲ್ಮೈ ವಿಸ್ತೀರ್ಣ = ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡ್ತಕ್ಕಂಥ ಫಾರ್ಮುಲಾ ಬರ್ಕೋರಿ. ಜಸ್ಟ್ ಕಾಮನ್ ತೊಗೊಂಡ್ಬಿಟ್ರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರಾಕೆಟ್ನ ಹೊರ ಕವಚಕ್ಕೆ ಉಷ್ಣ ನಿರೋಧಕ ಅಳವಡಿಸಲು 1 ಮೀಟರ್ಗೆ 10,000 ರೂಪಾಯಿ ಆದರೆ ಇದು 801 ತಗುಲುವ ವೆಚ್ಚ. ಮಲ್ಟಿಪ್ಲೈ ಗುಣಾಕಾರ ಮಾಡಿಬಿಟ್ರೆ ಏನಪ್ಪ ಅಂದರೆ ಎಷ್ಟು ಆನ್ಸರ್ ಬಂದುಬಿಡ್ತದೆ ಹೌದಾ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋ ಮುಖಾಂತರ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.